ಸ್ಟಾರ್ಟ್ ಮಾಡಲಾ? ಗ್ರೀನ್ ನಾನು ಗ್ರೀನ್ ಅಂದ್ರೆ ಹಸಿರು, ಹಸಿರೇ ನಮ್ಮೆಲ್ಲರ ಉಸಿರು. ಹಸಿರು ನೋಡಿದ ತಕ್ಷಣ ಮನಸ್ಸಿಗೆ ಹೇಗೆ ಸಂತೋಷ, ಉತ್ಸಾಹ, ಉಲ್ಲಾಸ ಕೊಡುತ್ತೋ ಹಾಗೆ ನಾವು ಕೂಡ ಗ್ರೀನ್ ಆಗಿದ್ರೆ ಸದಾ ಖುಷಿಯಾಗಿರ್ತೀವಿ. ನಾವು ಮಾಡೋ ಕೆಲಸದಲ್ಲಿ TLS ನಿಯಮದ ಪ್ರಕಾರ ಸೆಲ್ಫ್ ಚೆಕ್ ಮಾಡೋದ್ರಿಂದ ನಮ್ಮ ಸರಿ ತಪ್ಪು ನಮಗೆ ತಿಳಿಯುತ್ತದೆ. ಹಾಗಾಗಿ ನಾನು ಯಾವುದೇ ಡಿಫೆಕ್ಟನ್ನು ಕೂಡ ಮುಂದೆಗಡೆ ಮೂವ್ ಮಾಡಲ್ಲ. ಹಾಗಾಗಿ ನಾನು ಯಾವಾಗಲೂ ಗ್ರೀನಲ್ಲಿರ್ತೀನಿ. ನಾನು ಗ್ರೀನಲ್ಲಿರೋದ್ರಿಂದ ನನ್ನ ಪ್ರೊಡಕ್ಷನ್, ಎಫಿಷಿಯನ್ಸಿ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ನನ್ನು ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಅಂದರೆ ಗ್ರೀನ್ ಅಂದರೆ ನಾನು ಅನ್ನೋ ರೀತಿ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ರೆಡ್ ಅಂದರೆ ಡೇಂಜರ್, ಸ್ಯಾಡ್. ನನ್ನ ಬಣ್ಣ ಕೆಂಪು ಅಂದರೆ ಕೋಪ, ಅಪಾಯ. ನೀನು ಮಾಡುವ ಕೆಲಸ ನಿಲ್ಲಿಸು ಎಂದು ಹೇಳುತ್ತದೆ. ರೆಡ್, ಸ್ಯಾಡ್, ಡೇಂಜರ್ ಅನ್ನೋ ಪದ ಕೇಳಿ 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 ನನ್ನ ಮೈಂಡೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ನನ್ನ ಜೊತೆ ಯಾರೂ ಮಾತಾಡ್ತಿಲ್ಲ. ನಾನು ನೋಡಿ ಎಲ್ಲ ನಗಾಡ್ತಿದ್ದಾರೆ. ಅವಳ ಪ್ರಾಬ್ಲಮ್ಮಾ ಅಂತಿದ್ದಾರೆ. ನನ್ನಿಂದ ಬರೀ ಪ್ರಾಬ್ಲಮ್. ನನ್ನಿಂದ ಎಫಿಷಿಯನ್ಸಿ ಬರ್ತಿಲ್ಲ, ಕ್ವಾಲಿಟಿ ಬರ್ತಿಲ್ಲ, ಪ್ರೊಡಕ್ಷನ್ ಬರ್ತಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಆಗ್ತಿದ್ದೀನಿ. ನಾನು ಫುಲ್ಲು ಕುಗ್ಗೋಗ್ತಿದ್ದೀನಾ, ಮಾನಸಿಕವಾಗಿ ದಿನೇ ಕುಗ್ಗೋಗ್ತಿದ್ದೀನಾ, ನನ್ನ ಆರೋಗ್ಯನ ನಾನೇ ಹಾಳು ಮಾಡ್ಕೊಳ್ತಿದ್ದೀನಾ. ನಾನು ಏನು ಮಾಡಲಿ? ರೆಡ್ ಗೋ ಟು ಬೆಡ್ಡು ಅಂತಾರಲ್ಲ, ಅದು ನಿಜ ಆಗ್ತಿದೆ. ನಾನು ನಿಜವಾಗ್ಲೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಿದ್ದೀನಿ. ನಾನು ಇದರಿಂದ ಯಾವ ಥರ ಆಚೆ ಬರಲಿ, ರೆಡ್ ಅನ್ನೋ ಪದದಿಂದ ಯಾವ ಥರ ಆಚೆ ಬರಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಫುಲ್ ಎಮೋಷ್ನಲ್ ಇದ್ದೀನಿ, ಫುಲ್ ಶಾಕಲ್ಲಿದ್ದೀನಿ. ಎಲ್ಲೋ ನನ್ನ ಬಣ್ಣ ಎಲ್ಲೋ. TLS ನಿಯಮದ ಪ್ರಕಾರ ಒಂದು ಪ್ರಾಬ್ಲಮ್ ಬಂದರೆ ಎಲ್ಲೋ, ಅಬ್ಸೆಂಟ್ ಆದರೂ ಎಲ್ಲೋ, ಬ್ಯಾಗ್ ಸೆಟ್ ಆದರೂ ಎಲ್ಲೋ, ಕೆಲಸ ಚೇಂಜ್ ಆದರೂ ಎಲ್ಲೋ, ರೆಡ್ ಆದಮೇಲೆ 2 ಎಲ್ಲೋ. ನಾನು ಯಾವಾಗಲೂ ಕನ್ಫ್ಯೂಸಲ್ಲೇ ಇರ್ತೀನಿ. ಒಂದು ಪ್ರಾಬ್ಲಮ್ ಮಾಡಿಲ್ಲ ಅಂದರೆ ಗ್ರೀನ್ ಆಗ್ತೀನಿ, ಒಂದು ಪ್ರಾಬ್ಲಮ್ ಮಾಡಿದ್ರೆ ರೆಡ್ ಆಗ್ತೀನಿ. ರೆಡ್ ಬೇಡಪ್ಪ, ಈಗ ಬರ್ತಿರೋ ನಾನು ಒಂದು ಆಲ್ಟ್ರೇಷನ್ನೇ ಕ್ಲಿಯರ್ ಮಾಡೋಕ್ಕೆ 5 ನಿಮಿಷ ಟೈಮ್ ತಗೊಂಡು 5 ಪೀಸ್ ಪ್ರೊಡಕ್ಷನ್ ಕಡಿಮೆ ಮಾಡ್ತಿದ್ದೀನಿ. ಇದರಿಂದ ನನ್ನ ಪ್ರೊಡಕ್ಷನ್ನು ಆಗ್ತಾಯಿಲ್ಲ, ಎಫಿಷಿಯನ್ಸಿನೂ ಕಡಿಮೆ ಬರ್ತಿದೆ. ಇನ್ನು ರೆಡ್ ಆದರೆ ದಿನ ಫುಲ್ಲು ಆರ್ಡ್ರ್ ಮಾಡಿ ಮತ್ತು ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ, ಕ್ವಾಲಿಟಿನೂ ಬರಲ್ಲ, ಎಫಿಷಿಯನ್ಸಿನೂ ಕಡಿಮೆ ಬರುತ್ತೆ. ಅದಕ್ಕೆ ರೆಡ್ ಬೇಡಪ್ಪ, ಗ್ರೀನ್ ಥರ ಯಾವಾಗಲೂ ಸೆಲ್ಫ್ ಚೆಕ್ ಮಾಡಿ ಗ್ರೀನ್ ಹಾಕ್ತೀನಿ. ಆಗ ಒಳ್ಳೆ ಕ್ವಾಲಿಟಿನೂ ಬರುತ್ತೆ, ಒಳ್ಳೆ ಪ್ರೊಡಕ್ಷನ್ನೂ ಬರುತ್ತೆ, ಫ್ಲೋರ್ಗೆ ಒಳ್ಳೆ ಎಫಿಷಿಯನ್ಸಿನೂ ಬರುತ್ತೆ. ಅದಕ್ಕೆ ನನ್ನ ಚಾಯ್ಸು ಗ್ರೀನಪ್ಪ. ಎಲ್ಲ ಬಂತು, ಅದು ನನ್ನ ಜೊತೆ ಬರುತ್ತೇನೋ ಅಂದ್ಕೊಂಡೆ. ಆದರೆ ಅದು ಕ್ಲೀನಾಗಿ ಹೋಯ್ತು. ಅದ್ರ ತಪ್ಪು ಅದು ಅರ್ಥ ಮಾಡ್ಕೊಂಡು ಅದು ಕ್ಲೀನಾಗಿ ಹೋಯ್ತು. ನಾನ್ಯಾಕೆ ರೆಡ್ಡಿಂದ ಈಚೆ ಬರ್ಕೊಂಡು, ನಾನು ಈಗೋ ಎಲ್ಲ ಬಿಟ್ಟು ನಾನ್ಯಾಕೆ ನಾನು ಮಾಡುವ ಕೆಲಸದಲ್ಲಿ TLS ಪ್ರಕಾರ ಸೆಲ್ಫ್ ಚೆಕ್ ಮಾಡಬಾರ್ದು? ನಾನು ಅಷ್ಟೇ, ಅವ್ರ ಖುಷಿ ನೋಡೋಕ್ಕೆ ನನಗೆ ಇಷ್ಟ ಆಗ್ತಿದೆ. ಆ ಖುಷಿನ ನಾನು ಅನುಭವಿಸ್ಬೇಕು. ನಾನು ರೆಡ್ಡಿಂದ ಯಾವ ಥರ ಆಚೆ ಬರಬೇಕಂದ್ರೆ, ನಾನು ಅಂದರೆ ಗ್ರೀನು ಅಂದರೆ ನಾನು ಅನ್ನೋ ಥರ ನಾನು ಬದಲಾಗಬೇಕಪ್ಪ. ನನಗೂ ಗ್ರೀನ್ ಅಂದರೆ ಇಷ್ಟ. ಪ್ಲೀಸ್ ನಿಮ್ಮ ಜೊತೆ ನನ್ನ ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಗ್ರೀನಿಂದ ನಾವಿಬ್ಬರು ಗ್ರೀನ್ ಆಗಿ ಚೇಂಜ್ ಆಗಿದ್ದೀವಿ. ಇದೇ ಥರ ಫ್ಲೋರಲ್ಲಿ ಎಲ್ಲರನ್ನೂ ರೈಟ್ ಫಸ್ಟ್ ಟೈಮ್ ಮಾಡಿ ಸೆಲ್ಫ್ ಚೆಕ್ ಮಾಡೋಣ. ಇದರಿಂದ ಒಳ್ಳೆ ಕ್ವಾಲಿಟಿನೂ ಬರುತ್ತೆ, ಒಳ್ಳೆ ಪ್ರೊಡಕ್ಷನ್ನೂ ಬರುತ್ತೆ, ನಮ್ಮ ಫ್ಲೋರ್ಗೆ ಒಳ್ಳೆ ಎಫಿಷಿಯನ್ಸಿನೂ ಬರುತ್ತೆ. ಆಗ ಎಲ್ಲರೂ ಖುಷಿಯಾಗಿರ್ತಾರೆ. ಅದಕ್ಕೆ ನಮ್ಮೆಲ್ಲರ ಚಾಯ್ಸು ಗ್ರೀನು ಫ್ರೆಂಡ್ಸ್. ನಿಮ್ಮ ಚಾಯ್ಸು ಗ್ರೀನ್. ಥ್ಯಾಂಕ್ ಯು.